ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಕಾರ್ಯಕ್ರಮ ಆರಂಭ ಮಾಡುವುದಕ್ಕೂ ಮುನ್ನ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೆಂಗೇರಿ ಉಪನಗರದ ಪ್ಲಾಟಿನಂ ಅಪಾರ್ಟ್ಮೆಂಟ್ನಲ್ಲಿ ತಗಡಿನ ಕೆಲಸ. ಹೆಸರು ಮಾತ್ರ ಪ್ಲಾಟಿನಂ, ನಡೆದಿರೋದು ತಗಡಿನ ಕೆಲಸ. ವಿಕೃತ ಮನಸ್ಸೋ ಅಹಂಕಾರವೋ ಮರಗಳ ಮಾರಣ ಹೋಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ. ಏನಿದು? ಪ್ಲಾಟಿನಂ ಅಪಾರ್ಟ್ಮೆಂಟ್ ಅಂತ ಹೇಳ್ತೀರಿ ಒಂದು ಕಡೆಗೆ ತಗಡಿನ ಕೆಲಸ ಅಂತ ಹೇಳ್ತೀರಿ. ವಿಕೃತ ಮನಸ್ಸೋ ಅಹಂಕಾರನೋ ಮರಗಳ ಮಾರಣ ಹೋಮ, ಅರೆ ಏನ್ರಿ ಇದು ಅನ್ನುವಂಥದ್ದು ಅಚ್ಚರಿಯೂ ಆಗಬಹುದು. ಹಾಗೆಯೇ ಒಂದು ರೀತಿ ಒಳಗೆ ಈ ಕೆಲಸ ಮಾಡಿದರೆ ಅನ್ನುವ ಮುಂದಿನ ಸುದ್ದಿ ಕೇಳುವ ಮುಂಚೆಯೇ ಒಂದು ರೀತಿ ಒಳಗೆ ಬೇಸರವೂ ಬರಬಹುದೇನೋ. ಕೆಂಗೇರಿ ಉಪನಗರದ 3ನೇ ಹಂತದಲ್ಲಿರ್ತಕ್ಕಂಥ ಕರ್ನಾಟಕ ಗೃಹ ಮಂಡಳಿಯ ಪ್ಲಾಟಿನಂ ಅಪಾರ್ಟ್ಮೆಂಟ್ನೊಳಗೆ ನಡೆದಿರತಕ್ಕಂಥ ಕೃತ್ಯ, ಇದು ದುಷ್ಕೃತ್ಯ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇತ್ತೀಚೆಗೆ ತಾನೇ ಆ KHP ಪ್ಲಾಟಿನಂ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಬಿಡಿ, ಯಾರಾದರೂ ಗೆದ್ದು ಬರಲಿ, ಯಾರಾದರೂ ಸೋಲಿದ ಅವರವ್ರ ಹಣೆ ಬರ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಎರಡನ್ನೂ ಕೂಡ ಸ್ವೀಕಾರವನ್ನು ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಗೆದ್ದು ಬಂದಂಥ ಮಹನೀಯರುಗಳು ಮಾಡಬೇಕಾದಂಥ ಕೆಲಸಗಳು ರಾಶಿ ಇದ್ದರೂ ಕೂಡ, ಅಲ್ಲಿಯ ಸಮಸ್ಯೆಗಳು ನೂರಾರು ಇದ್ದರೂ ಕೂಡ ಆ ಸಮಸ್ಯೆಗಳತ್ತ ಗಮನವನ್ನು ಹರಿಸದೆ ಪ್ಲಾಟಿನಮ್ಮಿನ ಕಾಂಪೌಂಡ್ ಒಳಗೆ ಇದ್ದಂತಹ ಅನೇಕ ಮರಗಳನ್ನು ಕಡಿದು ಹಾಕಿರುವಂಥದ್ದು, ಮಾರಣ ಹೋಮವನ್ನು ಮಾಡಿರ್ತಕ್ಕಂಥದ್ದು. ಪ್ಲಾಟಿನಂ ಅಪಾರ್ಟ್ಮೆಂಟ್ಸ್ನಲ್ಲಿ ತಗಡಿನ ಕೆಲಸ ಅಂತ ನಾನು ಹೇಳ್ತೀನಿ, ಇದೇ ಆ ತಗಡಿನ ಕೆಲಸ ಆಗಿರೋ ಅಂಥದ್ದು. ಅನೇಕ ಮರಗಳನ್ನು ಬುಡ ಸಮೇತವಾಗಿ ಕಿತ್ತು ಹಾಕಲಾಗಿದೆ. ಯಾರು ಕಿತ್ತು ಹಾಕಿದ್ದಾರೆ? ನಾನಲ್ಲ, ನೀನಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನೆಲ್ಲ ಒಪ್ಕೊಂಡಿದ್ದಾರೆ ಅಂತ ಅಲ್ಲಿ ಇದ್ದಂಥವ್ರು ಹೇಳ್ತಾ ಇದ್ದಾರೆ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಖಜಾಂಚಿ ಆಂಜನೇಯ ಬುಳ್ಳಾರವರು ಈ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಅಲ್ಲಿ ಇದ್ದಂಥವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅರೆ ಏನ್ರಿ ಇದು? ಆಂಜನೇಯ ಸೀತಾಮಾತೆಯನ್ನು ಹುಡುಕೋದಕ್ಕೋಸ್ಕರವಾಗಿ ಅಥವಾ ಸೀತಾಮಾತೆಯನ್ನು ಹುಡುಕಕ್ಕೆ ಹೋದ ಸಂದರ್ಭದೊಳಗಾಗಬಹುದು, ಪ್ರಾಣಾಪಾಯವಾಗಿದೆ ಅನ್ನುವ ಸಂದರ್ಭದೊಳಗೆ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದಂಥ ಆಂಜನೇಯ ಅವರ ಹೆಸರನ್ನು ಇಟ್ಟುಕೊಂಡಂತಹ ಆಂಜನೇಯ ಬುಳ್ಳಾರವರೇ ಎಲ್ಲ ಮರಗಳ ಮಾರಣ ಹೋಮವನ್ನು ಮಾಡಿದ್ದಾದರೂ ಏಕೆ ಎನ್ನುವಂಥ ಪ್ರಶ್ನೆಯನ್ನು ಹಲವರು ಕೇಳ್ತಾ ಇದ್ದಾರೆ. ಅದರ ಪೂರ್ಣ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾರೆ ಒಂದು ಸಣ್ಣ ವಿರಾಮದ ನಂತರ. ಸಮಸ್ತ ಯಶವಂತಪುರ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಗೌರಿ ಗಣೇಶ ಒಳ್ಳೇದು ಮಾಡಲಿ, ಈ ಒಂದು ಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ಎಲ್ಲ ಯಶವಂತಪುರ ಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರಿಗೂ ಸಹ ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ನಾಡಿನ ಸಮಸ್ತ ಜನತೆಗೆ ಜಗನ್ಮಾತೆ ಗೌರಮ್ಮ ತಾಯಿ ಹಾಗೂ ವಿಘ್ನ ನಿವಾರಕ ವಿಘ್ನೇಶ್ವರ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ನಾಡಿನಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ಒಳ್ಳೆ ಬೆಳೆಯಾಗಿ ರೈತರು ಏಳಿಗೆಗೆ ಭಗವಂತನ ಆಶೀರ್ವಾದ ಇರಲಿ. ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳು, ಪ್ರಕೃತಿ ವಿಕೋಪಗಳು ಬಾರದಂತೆ ಭಗವಂತನ ಆಶೀರ್ವಾದ ಸದಾ ನಮ್ಮ ನಾಡಿನ ಎಲ್ಲ ಜನತೆ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಪ್ಲಾಟಿನಂ ಅಪಾರ್ಟ್ಮೆಂಟ್ನಲ್ಲಿ ಆಂಜನೇಯ ಬುಳ್ಳಾರವರು ಇಡೀ ಅನೇಕ ಮರಗಳನ್ನು ಬುಡ ಸಮೇತವಾಗಿ ಕಿತ್ತು ಹಾಕಿರ್ತಕ್ಕಂಥದ್ದು. ಅವರು ವಿಕೃತ ಮನಸ್ಸ ಅಥವಾ ಅಹಂಕಾರವ ಗೊತ್ತಿಲ್ಲ, ಮರಗಳ ಮಾರಣ ಹೋಮವನ್ನು ಮಾಡಲಾಗಿದೆ. ಆ ಅಪಾರ್ಟ್ಮೆಂಟ್ಸಿನ ಒಳಗಡೆಗೆ ಹೋದ ಸಂದರ್ಭದೊಳಗೆ ನೋಡಿದಂತಹ ದೃಶ್ಯಾವಳಿಗಳು ನಿಮ್ಮ ಗಮನಕ್ಕೆ ತರ್ತೇವೆ. ನಾವು ಗಮನಿಸ್ತಾ ಇದ್ದೀರಿ ಏನಾಗಿತ್ತು ಆ ಮರಗಳಿಂದ. ಕರ್ನಾಟಕ ಗೃಹ ಮಂಡಳಿ ನಿರ್ಮಿಸಿದಂತಹ ಈ ಸಮುಚ್ಚಯದೊಳಗೆ ಅನೇಕರನ್ನ ಸಂಪರ್ಕವನ್ನು ಮಾಡಿ ಯಾವ ಮರಗಳಿಂದ ತೊಂದರೆ ಆಗುತ್ತಾ ತೊಂದರೆ ಆಗಲ್ವಾ ಅನ್ನುವುದನ್ನು ಅರ್ಥ ಮಾಡಿಕೊಂಡೇ ಮರಗಳನ್ನು ಹಾಕಲಾಗಿತ್ತು. ಆದರೆ ಆ ಮರಗಳನ್ನೆಲ್ಲವನ್ನು ಕೂಡ ಬುಡ ಸಮೇತ ಕಿತ್ತು ಹಾಕಲಾಗಿದೆ. ಅದರಲ್ಲೂ ಅತ್ಯಂತ ಮುಖ್ಯವಾಗಿ ಬಿದಿರಿನ ಮರಗಳನ್ನು ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತು ಹಾಕಿದೆ. ಪೂರ್ಣವಾಗಿ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿದ್ದಂಥ ಬಿದಿರಿನ ಬಗ್ಗೆಯೇ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ಮಹಿಳೆ ಹೇಳಿದ್ರು, ಬಿದಿರಿನಿಂದ ಯಾವ ಅಪಾಯವೂ ಆಗುವುದಿಲ್ಲ, ಭೂಮಿಯ ಒಳಗೆ
2-3 ಅಡಿ ಮಾತ್ರ ಬೇರು ಬಿಡಲಿಕ್ಕೆ ಸಾಧ್ಯ, ಆ ಬೇರಿನಿಂದ ಯಾವ ಅಪಾಯವೂ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅದೆಲ್ಲ ವಿವರ ನಿಮಗೆ ಕೊಡ್ತೇನೆ. ಅದಕ್ಕಿಂತ ಹೆಚ್ಚಿಗೆ ನಾನು ಬಿದಿರು ಅಂತ ಬಂದಾಗ ನನಗೆಲ್ಲೋ ತಲೆ ಓಡ್ತಾ ಇತ್ತು, ಏನೋ ಒಂದಿದೆ ಅಂತ ಹೇಳಿದಾಗ ಬಿದಿರಿನ ಬಗ್ಗೆಯೇ ಜನಪದದ ಒಂದು ಗೀತೆ ಇದೆ. ಬಿದಿರು ನಾನ್ಯಾರಿಗಲ್ಲ ಆದವಳು. ಬಿದಿರು ತನ್ನ ಹಾಡನ್ನು ಹೇಳ್ತಾ ಹುಟ್ಟುತ್ತಾ ಹುಲ್ಲಾದೆ, ಬೆಳೆಯುತ್ತಾ ಮರವಾದೆ, ಆಮೇಲೆ ಏನೇನಾದೆ ಅಂತ ಹೇಳ್ತಾ ಹೋಗುತ್ತೆ. ಸ್ತ್ರೀಯರಿಗೆ ಮೊರವಾದೆ, ಕೇರುವ ಮೊರವಾದೆ, ಮಗುವಿಗೆ ತೂಗುವ ತೊಟ್ಟಲಾದೆ ಅಂತ ಹೇಳಿಕೊಂಡು ವೃದ್ಧರಿಗೆ ಊರುಗೋಲಾದೆ, ಕಡೆಗೆ ಹೊತ್ತುಕೊಂಡು ಹೋಗೋದಕ್ಕೆ ಏನಾದೆ ಅನ್ನುವಂಥದ್ದನ್ನು ಹೇಳುವಂಥ ಬಿದಿರಿನ ಸಂಪೂರ್ಣ ಮಾಹಿತಿ ಉಳ್ಳುವಂಥ ಜನಪದ ಗೀತೆಯ 1-2 ಸಾಲುಗಳನ್ನು ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಅಪ್ಪಗೆರೆ ತಿಮ್ಮರಾಜು ಅವರು ಹೇಳಿರ್ತಕ್ಕಂಥದ್ದು. ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತಾ ಹುಲ್ಲಾದೆ, ಬೆಳೆಯುತ್ತಾ ಮರವಾದೆ, ಹುಟ್ಟುತ್ತಾ ಹುಲ್ಲಾದೆ, ಬೆಳೆಯುತ್ತಾ ಮರವಾದೆ, ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮೊರ. ಯೋಚನೆ ಮಾಡಿ, ಬಿದಿರಿನಿಂದ ಆಗಬಹುದಾದಂತಹ ಅನುಕೂಲಗಳೇ ಅತಿ ಹೆಚ್ಚಿದೆ, ಅನಾನುಕೂಲದ ಪ್ರಶ್ನೆಯೇ ಇಲ್ಲದೆ ಇದ್ದಾಗ ಈ ಆಂಜನೇಯ ಬುಳ್ಳ ಮಾಡಿರುವ ಕೆಲಸ ಎಂಥದ್ರಿ? ಯಾಕ್ರಿ ಈ ಕೆಲಸವನ್ನು ಮಾಡಿದ್ರಿ ಅಂತ ಕೇಳಬೇಕು ಅಂಥೇಳಿ ಆಂಜನೇಯ ಬುಳ್ಳ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ದೂರವಾಣಿ ಮುಖಾಂತರವಾಗಿ. ಕಾಲ್ ರೆಕಾರ್ಡ್ ನನ್ನ ಹತ್ರ ಇದೆ. ಅವರು ಫೋನ್ ಪಿಕ್ ಮಾಡಲಿಲ್ಲ. ಇರ್ಬೋದು, ಹಬ್ಬ ಮತ್ತೊಂದು ಹರಿದಿನ ಇರ್ಬೋದು, ನಾನು ಅದನ್ನು ಆರೋಪ ಮಾಡ್ತಾ ಇಲ್ಲ. ಆದರೆ ನೀವು ಮಾಡಿರುವ ಕೆಲಸ ಇದೆಯಲ್ಲ, ನೀವು ಸಾಕಿದ ಮಕ್ಕಳನ್ನು ನೀವೇ ಹತ್ಯೆ ಮಾಡಿದಂತಹ ಬಹುದೊಡ್ಡ ಪಾಪದ ಕೆಲಸ. ಇವತ್ತು ಮಳೆ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ ಅಂಥೇಳಿ ಎಲ್ಲ ಗಿಡಗಳನ್ನು ಅತಿ ಹೆಚ್ಚು ಹಾಕಿ ಪರಿಸರವನ್ನು ಉಳಿಸಿ, ಪರಿಸರವನ್ನು ಸಂರಕ್ಷಿಸಿ ಅಂತ ಹೇಳುವಂಥವರು ನೀವೇ ಬುದ್ಧಿವಂತರಾಗಿದ್ದುಕೊಂಡು ಪ್ಲಾಟಿನಂ ಅಸೋಸಿಯೇಷನ್ನ ಖಜಾಂಚಿಯಾಗಿ ತಗಡಿನ ಕೆಲಸವನ್ನು ಮಾಡಿರುವಂಥದ್ದು ನಿಜಕ್ಕೂ ಅಕ್ರಮ ಅಪರಾಧ. ಅದೊಂದು ಕಡೆಗಿರಲಿ. ಮತ್ತೆ ನಾನು ಇನ್ನೊಂದಷ್ಟು ಮಾಹಿತಿಯನ್ನು ಅಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಕೊಡುವ ಮುನ್ನ ಮತ್ತೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾನೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ, ಬೆಳೆನೂ ಆಗ್ತಾಯಿದೆ, ಎಲ್ಲ ಕಟ್ಟೆಗಳು ತುಂಬಿದೆ ಮತ್ತು ಎಲ್ಲ ಡ್ಯಾಮ್ಗಳು ತುಂಬಿದೆ. ಅದರಿಂದ ಜನಕ್ಕೆ ಎಲ್ಲ ಕಷ್ಟ ಪರಿಹಾರವಾಗಿದೆ. ಆದರೆ ಈ ಡೆಂಗ್ಯೂ ಅವು ಇವು ಈ ಕಾಯಿಲೆಗಳಿಂದ ಜನ ಬಳಲ್ತಾ ಇದ್ದಾರೆ. ಆದಷ್ಟು ಭಗವಂತ ಗಣಪತಿ ಎಲ್ಲ ಏನು ಒಂದು ಆರೋಗ್ಯ ಸಮಸ್ಯೆಗಳೇನಿದೆ ಅದನ್ನು ವಿಘ್ನ ನಿವಾರಕ ಗಣಪತಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧುಗಳಿಗೆ, ನಮ್ಮ ಮುಖಂಡರಿಗೆ, ಎಲ್ಲ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ನಾನು ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ. ಸಮಸ್ತ ನಾಡಿನ ಎಲ್ಲ ಜನತೆಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರ ಬಂಧುಗಳಿಗೆ ಗಣೇಶ ಹಾಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿರಾಮದ ನಂತರ ಮತ್ತೆ ಎಲ್ಲರಿಗೂ ಸ್ವಾಗತ. ಆಂಜನೇಯ ಬುಳ್ಳರವರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಈಗಾಗಲೇ ದೂರು ದಾಖಲಾಗಿದೆ ಅನ್ನುವಂಥದ್ದು. ಅಲ್ಲಿರುವಂಥವರು ಅನೇಕರು ಅದರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟರು. ಏನಾಗಿದೆ, ಯಾಕೆ ಹೀಗೆ ಮಾಡಿದ್ದಾರೆ ಕೇಳಿದರೆ ಒಂದೊಂದು ರೀತಿಯೊಳಗೆ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ತಲೆ ಮೇಲೆ ಬಿದ್ದರೆ, ಆಟ ಆಡಬೇಕಾದ್ರೆ ಬಿದ್ದರೆ ನೀವು ಬರ್ತೀರಾ ಅಂತಾರೆ. ಬಹುಶಃ ಯಾರಿಗೂ ತೊಂದರೆಯಾಗದ, ಯಾರಿಗೂ ಅಪಾಯವಾಗದ ಜಾಗಗಳಲ್ಲಿದ್ದಂತಹ ಈ ಬಿದಿರಿನ ಮರಗಳ ಮಾರಣ ಹೋಮವನ್ನು ಮಾಡಿದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ? ಅದು ಮಾಡಿದ ಮೇಲೆಯೂ ನಿಮಗೆ ಪಶ್ಚಾತ್ತಾಪವೇ ಇಲ್ಲವಲ್ಲ, ಯಾಕೆ? ಆಯಿತು, ಯಾವ ಉದ್ದೇಶವೋ, ದುರುದ್ದೇಶವೋ, ಸದುದ್ದೇಶವೋ, ವಿಕೃತ ಮನಸ್ಸೋ, ಮತ್ತೊಂದೋ ಮುಗಿದೊಂದೋ, ಮರಗಳನ್ನು ಬುಡ ಸಮೇತ ಕಿತ್ತು ಹಾಕಿದ್ದಾಯಿತು. ಅದಾದ ಮೇಲಾದರೂ ಪಶ್ಚಾತ್ತಾಪ ಬೇಕಿತ್ತಲ್ವೇನ್ರಿ? ಬೇರೆಯವರು ತೊಂದರೆ ಆಗುತ್ತೆ, ಮಕ್ಕಳು ಆಟ ಆಡಿದ್ರೆ ತೊಂದರೆ ಆಗುತ್ತೆ, ಮಕ್ಕಳು ತಲೆ ಮೇಲೆ ಬಿದ್ದರೆ ನೀವೇನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ನೀವು ಕೇಳ್ತೀರಿ ಅಂತಿದ್ರೆ ಇದ್ರ ಹಿಂದೆ ಏನೋ ಇದೆ ಅಂತ ಹೇಳಲಿಕ್ಕೆ ಹೊರಟಾಗ ಬಂದಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾಗಿರ್ತಕ್ಕಂಥ ಖಂಡ್ರೆ, ಈಶ್ವರ ಖಂಡ್ರೆಯವರ ಸಂಬಂಧಿಗಳು ಇವರು. ಹಾಗಾಗಿ ನಾನು ಯಾರು ಏನೂ ಮಾಡಲಿಕ್ಕಾಗಲ್ಲ ಅನ್ನುವಂಥ
ಅಹಂಕಾರದಿಂದ ಈ ಕೆಲಸ ಮಾಡಿರಬಹುದೇನೋ ಅಂತೇಳಿ ಹಲವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಶ್ವರ ಖಂಡ್ರೆಯವರು ಅರಣ್ಯ ಸಚಿವರಾದ ಮೇಲೆ ಸಾಕಷ್ಟು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಕೆಲಸ, ಆ ಪಟ್ಟಿಯನ್ನು ಇನ್ನೊಮ್ಮೆ ನಾನು ಕೊಡ್ತೇನೆ. ಈಶ್ವರ ಖಂಡ್ರೆಯವರ ಅನೇಕ ಸುದ್ದಿಗಳನ್ನು ನಾವು ಮಾಡಿದ್ದೇವೆ. ನಿಜಕ್ಕೂ ಒಬ್ಬ ಅರಣ್ಯ ಸಚಿವರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಈಶ್ವರ ಖಂಡ್ರೆಯವರೇ, ನೀವು ನಿಮ್ಮ ಬಂಧು ಮಾಡಿರುವ ಈ ಕೆಲಸದ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು. ಕೇವಲ ದಂಡ ವಿಧಿಸುವುದಷ್ಟೇ ಅಲ್ಲ, ಅದರಲ್ಲಿರುವಂತಹ ಮೊದಲನೇ ಸೆಕ್ಷನ್ ಏನಿದೆ, ಜೈಲು ವಾಸ ಇದೆಯಲ್ಲ, ಅದನ್ನೂ ಕೊಡಿಸ್ಬಿಡಿ. ಆಗ ನಿಜವಾದ ಸಚಿವರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಅಂತ ಅಲ್ಲಿದ್ದಂಥವ್ರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ನಾವಂತೆಲ್ಲ ಹೇಳ್ತಾ ಇರೋಂಥದ್ದು ಯಾಕೆ ಅಂತಂದರೆ ಅದರಲ್ಲಿದೆ 3 ತಿಂಗಳು ಸಜೆ, 10,000 ದಂಡ, ಲಕ್ಷ ದಂಡ, ಏನೋ ದಂಡಗಳೆಲ್ಲ ಇದೆ ಕಾನೂನು ಪ್ರಕಾರವಾಗಿ. ಎಲ್ಲ ಕಾನೂನು ಹಾಕಿ, ಯಾಕಂದ್ರೆ ನೀವು ಒಮ್ಮೆ ನೋಡಿದ್ರೆ ಗೊತ್ತಾಗತ್ತೆ. ಸ್ಥಳಕ್ಕೆ ಭೇಟಿಯನ್ನು ಕೊಡಿ. JCBಯನ್ನು ತಂದು ಕಿತ್ತು ಹಾಕುವ ಕೆಲಸವನ್ನು ಬುಡ ಸಮೇತ ಮಾಡಿದ್ದಾರೆ ಆಂಜನೇಯ ಬುಳ್ಳಾರವರು ಅಂತ ಹೇಳಿದ್ರೆ, ಇದು ಖಂಡ್ರೆಯವರ ಸಂಬಂಧಿ ಎನ್ನುವಂಥ ಅಹಂಕಾರವನ್ನು ತೋರಿಸಿದ್ದಾರೆ ಅಂತಂದರೆ, ಸಚಿವರಾಗಿ ನೀವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹಲವರ ಆಗ್ರಹವೂ ಕೂಡ ಇದೆ. ಈ ಕುರಿತಂತೆ ಸುದ್ದಿ ಮೃದಂಗ ವೆಲ್ಫೇರ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷ ಶ್ರೀಧರಯ್ಯನವರನ್ನ ದೂರವಾಣಿಯಲ್ಲಿ ನಾವು ಸಂಪರ್ಕವನ್ನು ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಅಲ್ಲಿಲ್ಲ, ಊರಲ್ಲಿ ಬಂದುಬಿಟ್ಟಿದ್ದೇನೆ ಹಬ್ಬಕ್ಕೆ. ನಾನು ಒಂದೇ ಹೇಳೋದು, ಈಗಾಗಲೇ ಅದ್ರ ಬಗ್ಗೆ ಏನು ಅಂತ ಹೇಳಿಕೆ ಕೊಟ್ಟಾಗಿದೆ. ಅರಣ್ಯ ಅಧಿಕಾರಿಗಳ ಬಳಿ ಈಗಾಗಲೇ ದೂರಿದೆ, ಅವ್ರು ಕ್ರಮ ತೆಗೆದುಕೊಳ್ತಾರೆ, ನಾನು ಅದ್ರ ಬಗ್ಗೆ ಏನೂ ಮಾತನಾಡೋದಿಲ್ಲ ಅಂಥೇಳಿ. ನೀವು ಅಸೋಸಿಯೇಷನ್ ಅವರು ಈ ಗಿಡಗಳನ್ನು ತೆಗೆದಕ್ಕೆ ಅನುಮತಿ ಕೊಟ್ಟಿದ್ದೀರಾ ಅಂದರೆ ನಾನು ಅದನ್ನೇನೂ ಹೇಳುವುದಿಲ್ಲ, ಆ ಬಗ್ಗೆ ನಾನು ಏನೂ ಮಾತನಾಡುವುದಿಲ್ಲ. ಅದೆಲ್ಲವೂ ಈಗಾಗಲೇ ಹೇಳಿಯಾಗಿದೆ. ಅವರು ದಂಡ ಕಟ್ಟಿ ಅಂದರೆ ದಂಡ ಕಟ್ಟಬೇಕಾಗತ್ತೆ ಅಷ್ಟೇ, ಅದು ಅವರ ಬಳಿ ಇದೆ, ದೂರು ದಾಖಲಾಗಿದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಈಗೇನು ಹೇಳುವುದಿಲ್ಲ, ಈಗಾಗಲೇ ಅದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ನಾನು ಮತ್ತೆ ಏನು ಹೇಳುವುದಿಲ್ಲ ಅಂತ ಪದೇ ಪದೇ ಹೇಳಿದ್ದಾರೆ ಶ್ರೀಧರಯ್ಯನವರು. ಹಾಗಾಗಿ ನಾವು ಅತಿ ಹೆಚ್ಚು ಒತ್ತಡವನ್ನು ಮಾಡಲಿಕ್ಕಾಗಲಿಲ್ಲ. ಕೇಳಿದ್ವಿ ಏನು ಅಂತ, ಅವ್ರು ಹೇಳೋದಿಲ್ಲ, ಈಗಾಗಲೇ ಹೇಳಿಯಾಗಿದೆ ಅಂತ ಹೇಳಿದ್ದಾರೆ. ಇದು ಒಂದು ಕಡೆಗಾದರೆ, ಜಗದೀಶ್ ಅವರ ಹತ್ರ ಅರಣ್ಯ ಸಂಬಂಧಪಟ್ಟಂಥವ್ರು, BBMP ಅರಣ್ಯಗೆ ಸಂಬಂಧಪಟ್ಟಂಥ ಜಗದೀಶ್ ಅವರನ್ನ ಸಂಪರ್ಕವನ್ನು ಮಾಡಿದ್ವಿ. ಅವ್ರು ಹೇಳಿದ್ರು, ಈಗಾಗಲೇ ಕೇಸ್ ದಾಖಲಾಗಿದೆ ಸರ್, ಹಬ್ಬ ಇರೋದು, ರಜಾ ಇದೆ, ಸೋಮವಾರದ ನಂತರ ಕ್ರಮ ತೆಗೆದುಕೊಳ್ತೇವೆ, ಕ್ರಮ ಖಂಡಿತವಾಗಿಯೂ ತೆಗೆದುಕೊಳ್ತೇವೆ, ಕ್ರಮ ಏನಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತೇವೆ ಅಂಥೇಳಿ ಜಗದೀಶ್ ಅವರು ಹೇಳಿದ್ದಾರೆ. ನೋಡೋಣ ಏನು ಹೇಳ್ತಾರೆ, ಏನು ಹೇಳಲ್ಲ, ಏನಾಗುತ್ತೆ ಅನ್ನೋದು ಒಂದು ಕಡೆಗಾದರೆ, ಅಲ್ಲಿರುವಂತಹ ನಿವಾಸಿಗಳು ಕೊಟ್ಟಂಥ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಗಮನಿಸಿ. ಸರ್, ಇದು ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡೋ ಕಾಲಕ್ಕೆ ಹೌಸಿಂಗ್ ಬೋರ್ಡ್ನವರು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಅವ್ರ ಕಡೆಯಿಂದ ಕನ್ಸ್ಟ್ರಕ್ಷನ್ ಕಡೆಯಿಂದ ಗಾರ್ಡನಿಂಗ್ ಮಾಡಿದ್ದಾರೆ ಸರ್. ಕ್ಲೀನಾಗಿ ಯಾವ ಗಿಡ ನೆಡಬೇಕು, ಯಾವ್ದು ಅಪಾಯಕಾರಿ ಅಲ್ಲ, ಯಾವುದು ಒಳ್ಳೆಯದನ್ನ ಕನ್ಸಿಡರ್ ಮಾಡಿ ಅವರು ಆ ಗಿಡಗಳನ್ನ ನೆಟ್ಟಿದ್ದಾರೆ ಸರ್. ಅದರಲ್ಲಿ ಇವರು ಏನು ಮಾಡಿದ್ದಾರೆ, ಈಗ ಅಲ್ಲಿ ಇರ್ತಕ್ಕಂಥ ಗಿಡಗಳಲ್ಲಿ ಮುಖ್ಯವಾಗಿ ಬಿದಿರು ಅದು ಯಾವ ಇದಕ್ಕೂ ಕೂಡ ತೊಂದರೆ ಮಾಡಲ್ಲ ಸರ್. ಯಾವುದು ಬೇಸ್ಮೆಂಟ್ಗಾಗಲಿ ಇನ್ನೊಂದಕ್ಕಾಗಲಿ ಏನು ತೊಂದರೆ ಮಾಡಲ್ಲ. ಅದು ಎಲ್ಲ ಜೆಲ್ ಬೇರು ಇರ್ತದೆ, ಜಾಸ್ತಿ ಏನು ತಾಯಿ ಬೇರು ಥರ ಆಳವಾದ ಬೇರು ಹೋಗೋದೇ ಇಲ್ಲ ಇರುತ್ತೆ. ಆ ಥರದ್ದೆಲ್ಲ ಕಿತ್ತಾಕಿದ್ದಾರೆ ಸರ್. ಇವತ್ತು ನಾವು ಒಂದು ಗಿಡನ ಬೆಳೆಸಬೇಕು ಅಂತಂದರೆ ನಿಯರ್ಲಿ 5 ರಿಂದ 10 ವರ್ಷ ಬೇಕು ಸರ್. ಈಗಿಂಥ ಗಿಡಗಳನ್ನ ಕಟ್ ಮಾಡಿದ್ದಾರೆ. ಇದು ನಮಗೆ ತುಂಬ ತೊಂದರೆ ಆಗಿದೆ ಸರ್. ಇಲ್ಲಿ ಡೈಲಿ ನಾವು ಏನು ಓಡಾಡ್ತಾ ಇದ್ವಲ್ಲ ಸರ್, ಆವಾಗ ನಾವು ಪ್ರತಿದಿನ ಗ್ರೀನ್ ನೋಡ್ತಾ ಇದ್ದೋ. ಆ ಗ್ರೀನ್ ನೋಡೋದ್ರಿಂದ ನಮಗೆ ತುಂಬ ಚೆನ್ನಾಗಿರ್ತಿತ್ತು, ನೋಡೋಕ್ಕೂ ಕೂಡ ಸೀನರಿ ಎಲ್ಲ ಚೆನ್ನಾಗಿರ್ತಿತ್ತು. ಈಗ ಅದನ್ನೆಲ್ಲ ಕಟ್ ಮಾಡಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಕಟ್ ಮಾಡಿ ಈ ಥರ ಬಿದಿರನ್ನೆಲ್ಲ ತೆಗೆದು ಗಿಡಗಳನ್ನ ಇದು ಮಾಡಿದ್ದಾರೆ. ಇದು ತುಂಬ ಇದು ಸರ್, ಇದ್ರ ಬಗ್ಗೆ ಅವೇರ್ನೆಸ್ ಆಗಲೇಬೇಕು ಸರ್. ಏನಕ್ಕೆ ತೆಗೆದಿದ್ದೀನಿ ಅಂತ ಹೇಳಿದ್ದಾರೆ, ಗಿಡ ಏನಕ್ಕೆ ಉದ್ದೇಶ ಇಟ್ಕೊಂಡಿದೆ ಸರ್? ಅವರು ಇದು ಬೇಸ್ಮೆಂಟ್ಗೆ ಅಪಾಯ ಆಗ್ತಾ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಕೇಬಲ್ಸ್ ಇದ್ದರೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶ ಅವ್ರು ಹೇಳ್ತಾವ್ರೆ ಸರ್. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಏನಕ್ಕೆ ತೆಗೆದಿರೋ ಇನ್ನೂ ಅವ್ರು ಏನೂ ರೀಸನ್ ಕೊಟ್ಟಿಲ್ಲ. ಇದು ಮಕ್ಕಳು ಓಡಾಡ್ತಿರ್ತಾರೆ, ತಲೆ ಮೇಲೆ ಬೀಳುತ್ತೆ, ಏನಾದ್ರು ಡ್ಯಾಮೇಜ್ ಆಗುತ್ತೆ ಗಾಡಿಗಳಿದ್ದರೆ, ಆ ಥರದ್ದೆಲ್ಲ ರೀಸನ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲೂ ಪರ್ಮಿಷನ್ ತೊಗೊಂಡಿದ್ದಿಲ್ಲ. ಇದು ನಾವು ಓನರ್ಸ್ ಆಗಿರೋದ್ರಿಂದ ಇಲ್ಲಿ ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನು ಬಂದಿಲ್ಲ. ಎಲ್ಲೋ ಒಂದಷ್ಟು ಕಡೆ ಎಲೆಗಳೆಲ್ಲ ಈ ಥರ ರಂಬೆ ಕೊಂಬೆಗಳೆಲ್ಲ ಜೋತು ಬೀಳ್ತಾ ಇದೆ, ಅದನ್ನು ಟ್ರಿಮ್ ಮಾಡ್ತೀವಿ ಆ ಥರ ಹೇಳಿದ್ದು ನಮಗೆ ನಮ್ಮ ಗಮನಕ್ಕೆ ಬಂದಿದೆ. ಬಟ್ ಯಾರು ಬುಡದ ಸಮೇತ ತೆಗಿತೀವಿ ಅನ್ನೋದು ಎಲ್ಲೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನನಗೆ ತುಂಬ ಬೇಜಾರು ತಂದಿರೋ ಸಂಗತಿ ಏನಂದರೆ, ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೆಲವರು ಟ್ರೆಷರರು ಆಂಜನೇಯ ಬುಳ್ಳ ಅಂತ ಇದ್ದಾರೆ, ಅವರು ಇನ್ನೊಂದಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಈ ಥರ ಕೆಲಸಕ್ಕೆ ಬರೋದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ನಮಗೆಲ್ಲ ತುಂಬ ಬೇಜಾರು ತಂದಿದ್ದಾರೆ. ಆಮೇಲೆ ಯಾವ ಓನರ್ಸಿನ ಕನ್ಸೆಂಟು ತೊಗೊಂಡಿಲ್ಲ ಇದರಲ್ಲಿ. ಇದಕ್ಕಿಂತ ಹೆಚ್ಚಾಗಿ ನನಗಿನ್ನೂ ಒಂದು ಸ್ಯಾಡ್ ಪಾಯಿಂಟ್ ಏನಂದರೆ, ನಮ್ಮ ಅಧ್ಯಕ್ಷರು ಶ್ರೀಧರಯ್ಯ ಅಂತ ಅವ್ರ ಹೆಸರು, ಅವರು
MLA HD ಸೋಮಶೇಖರ್ ಅವ್ರಿಗೆಲ್ಲ ಹೇಳಿದ್ದೀವಿ, ಆ ಥರ ಹೇಳಿದ್ದೀವಿ, ಇನ್ಫಾರ್ಮೇಷನ್ ತೊಗೊಳ್ಳಿ ಅಂತ ಹೇಳ್ತಾರೆ. ನನಗೆ ತಿಳಿದ ಮಟ್ಟಿಗೆ ನಮ್ಮ MLA ಸಾಹೇಬರು ನಾವು ಸುಮಾರು ಸಲ ಭೇಟಿ ಮಾಡಿದ್ದೀವಿ, ಬೇರೆ ಬೇರೆ ವಿಚಾರಗಳೆಲ್ಲ ಅವ್ರ ಹತ್ರ ಹೋಗಿದ್ದೀವಿ. ತುಂಬ ಸೌಮ್ಯ ಸ್ವಭಾವದವರು. ಅವ್ರು ಈ ಥರ ಎಲ್ಲ ಅಪ್ರೂವಲ್ ಕೊಟ್ಟಿರೋಕ್ಕೆ ಚಾನ್ಸೇ ಇರಲ್ಲ. ಈ ಥರದ್ದು ಮಾಡ್ತೀವಿ, ಆ ಥರದ್ದು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಯಾವುದಕ್ಕೂ ಈ ಥರದ್ದು ಸಪೋರ್ಟ್ ಮಾಡಲ್ಲ. ಐ ಆಮ್ ಶೋರ್ ಅಬೌಟ್ ಇಟ್. ಸೊ ಇದು ದಯವಿಟ್ಟು ಇದು ಎಲ್ಲರಿಗೂ ಇನ್ಫಾರ್ಮೇಷನ್ ಹೋಗಬೇಕು. ಆಮೇಲೆ ನಮಗೆ ಪರಿಸರ ಪ್ರೇಮಿಗಳೇ ನ್ಯಾಯ ದೊರಕಿಸ್ಕೊಡ್ಬೇಕು ಆಗಿ ನಾನು ಕಳಕಳಿ ಪ್ರಾರ್ಥನೆ ಮಾಡ್ಕೊಂಡು. ಮರ ತೆಗೆದಿರ್ತಕ್ಕಂಥವ್ರು ನಿಮ್ಮ ಎಲೆಕ್ಟೆಡ್ ಬಾಡಿನ ಇಲ್ಲಿರುವಂಥದ್ದು ಹೇಗೆ? ಹೌದು, ಇದು ನಮಗೆ ಮುಂಚೆ ಗೊತ್ತಿರಲ್ಲ, ಯಾರೋ ರೆಸಿಡೆಂಟ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ವಿ. ಬಟ್ ರೀಸೆಂಟಾಗಿ ನಮ್ಮದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಸೋಸಿಯೇಷನ್ಸ್ ಜೊತೆ ಮತ್ತು ಓನರ್ಸ್ ಜೊತೆ ಎಲ್ಲ ಮೀಟ್ ಮಾಡಿದಾಗ ನಮ್ಮ ಕೆಲವರು ಆಫೀಸ್ ಬೇರರ್ಸ್ ಹೇಳಿದ್ದಾರೆ ಇದು ನಾವೇ ಮಾಡಿಸಿರೋದು. ಸೊ ನಮ್ಮಿಂದನೇ ಇದು ವಿ ಆರ್ ದ ಪೀಪಲ್ ಬಿಹೈಂಡ್ ದಿಸ್ ಆ್ಯಕ್ಟಿವಿಟಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಎಸ್ಪೆಷಲಿ ನಂಗೆ ಆಂಜನೇಯ ಬುಳ್ಳ ಅಂದ್ಬಿಟ್ಟು ಅವರು ತುಂಬ ಇನ್ಫ್ಲೂಯೆನ್ಷಿಯಲ್ ಇದ್ದಾರೆ ಅಂತೆಲ್ಲ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ನೀವೇನೇ ಇನ್ಫ್ಲೂಯೆನ್ಸ್ ಇದ್ರೂ ಕನ್ಸ್ಟ್ರಕ್ಟಿವ್ ಕೆಲಸಕ್ಕೆ ಯೂಸ್ ಮಾಡಬೇಕು ಹೊರತು ಈ ಥರ ಡಿಸ್ಟ್ರಕ್ಟಿವ್ ಕೆಲಸಕ್ಕೆ ಯೂಸ್ ಮಾಡಬಾರ್ದು. ಸೊ ದಯವಿಟ್ಟು ತಾವು ಈ ಸುದ್ದಿನ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಇದು ತುಂಬ ನೋಡೋದು ತುಂಬ ಬೇಜಾರಾಗುತ್ತೆ. ಬಟ್ ಇದೇನಾಗಿದೆ ಸರ್, ಕಾರಣ ಏನೇ ಇರ್ಬೋದು, ಕಾನೂನು ಅಂತ ಒಂದಿದೆ. ಆ ಕಾನೂನು ಪಾಲಿಸಲಾರೆ ಯಾರು ಏನೇ ಮಾಡೋದು ಕೂಡ ಅಪರಾಧ. ಅದು ಆ್ಯಕ್ಚುಲಿ ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆ್ಯಕ್ಟ್ 1976 ಪ್ರಕಾರ ಸೆಕ್ಷನ್ 8 ಪ್ರಕಾರ ಯಾವುದೇ ಒಂದು ಮರ ಬೀಳಿಸಬೇಕಾದ್ರೂ ಕೂಡ ಕನ್ಸರ್ನ್ ಜ್ಯೂರಿಸ್ಡಿಕ್ಷನ್ ಟ್ರೀ ಆಫೀಸರ್ಗೆ ರೈಟಿಂಗಲ್ಲಿ ಕೊಡಬೇಕು. ಕೊಟ್ಟುಬಿಟ್ಟು ನೀವು ಯಾಕೆ ಅದನ್ನು ಕಡಿಬೇಕನ್ನೋ ಕಾರಣನೂ ಕೊಡಬೇಕು. ಕೊಟ್ಟು ಅದಾದಮೇಲೆ ಟ್ರೀ ಆಫೀಸರ್ ಬಂದು ಆ ಪ್ಲೇಸ್ನ ಇನ್ಸ್ಪೆಕ್ಷನ್ ಮಾಡಿ ಓನ್ಲಿ ಇಫ್ ಈಸ್ ಸ್ಯಾಟಿಸ್ಫೈಡ್ ವಿತ್ ದ ರೀಸನ್ಸ್ ಗಿವನ್ ದೆನ್ ಹಿ ವಿಲ್ ಗ್ರ್ಯಾಂಟ್ ಪರ್ಮಿಷನ್. ಇಟ್ ನಾಟ್ ಓನ್ಲಿ ಅಪ್ಲೈಸ್ ಇನ್ ಕೇಸ್ ಆಫ್ ನಾರ್ಮಲ್ ಟ್ರೀ. ಇವನ್ ಆ ಟ್ರೀ ಅದು ಡೇಂಜರಸ್ ಇದ್ದರೂ ಕೂಡ ಅದಕ್ಕೂ ಪರ್ಮಿಷನ್ ತೊಗೋಬೇಕು. ಅದನ್ನು ತೊಗೊಳ್ಳಾರ್ದು ಏನೋ ಮಾಡಿದ್ರೆ ಕಾನೂನಲ್ಲಿ ಅದಕ್ಕೆ ಅದಕ್ಕೊಂದು ಇದಿದೆ, ಪೆನಾಲ್ಟಿ ಕ್ಲಾಸ್ ಅಂತಿದೆ. ಅದ್ರ ಪ್ರಕಾರ 3 ತಿಂಗಳು ಜೈಲು ಅಥವಾ 10,000 ರೂಪಾಯಿ ದಂಡ ಅಥವಾ 2 ವಿಧಿಸ್ಬೋದು ಕೋರ್ಟು. ಹಾಗಾಗಿ ಇದು ಭಾಳ ಎಂಥವ್ರು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪೀಪಲ್ ನೋಡೋರಿಗೆ ತುಂಬ ಬೇಜಾರಾಗುತ್ತೆ. ಯಾವುದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಮ್ಯಾನರ್ ಇರುತ್ತೆ. ಟ್ರಿಮ್ಮಿಂಗಿಗೂ ಕಟ್ಟಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ ಅಲ್ಲ. ಟ್ರಿಮ್ ಅಂದ ತಕ್ಷಣ ಫುಲ್ ಬುಡ ಸಮೇತ ಟ್ರೀ ತೆಗೆಯೋದಲ್ಲ. ಸೊ ಹಾಗಾಗಿ ನಮ್ಮೆಲ್ಲರಿಗೂ ತುಂಬ ಬೇಜಾರಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಅವರು ಏನು ಕಂಪ್ಲೇಂಟ್ ಹೋಗಿದೆ ಅದ್ರ ಮೇಲೆ ಅದು ಕಾನೂನು ಪ್ರಕಾರ ಏನಿದೆ ಆ್ಯಕ್ಷನ್ ತೊಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಮರಗಳಿಂದ ತೊಂದರೆ ಆಗಿದೆ ಅಂತ ಮೇ ಬಿ ಇಡೀ ಪ್ರಪಂಚದಲ್ಲಿ ಇದು ಅಪಾರ್ಟ್ಮೆಂಟಲ್ಲಿರೋ ಕೆಲವು ಮಾಲೀಕರು ಮಾತ್ರ ಅನಿಸುತ್ತೆ. ಎಲ್ಲೂ ಪ್ರಪಂಚದಲ್ಲಿ ಮರಗಳಿಂದ ತೊಂದರೆ ಆಗಿದೆ ಅಂತ ತೆಗೆದಿರೋದು ನಾನೆಲ್ಲೂ ಕೇಳಿಲ್ಲ. ಅದನ್ನು ಸಮರ್ಥಿಸ್ಕೊತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದು ವಿಚಾರ ಬೇರೆ. ನಾನು ಅಸೋಸಿಯೇಷನ್ ಮಾಡೋರೆ, ಮಾಲೀಕರು ಮಾಡೋರೆ, ಹೊರಗಡೆ ಅವ್ರು ಮಾಡೋರೆ, ಒಳಗಡೆ ಅವ್ರು ಮಾಡೋರು ಅಂದಕ್ಕಿಂತ ಮರ ಪರಿಸರ ಉಳಿಬೇಕು. ನಾವು ಇಷ್ಟು ಹೋರಾಟ ಮಾಡ್ತಾ ಇರೋದು ಸುತ್ತಮುತ್ತ ಮರಗಳು ಬೆಳೆಸಬೇಕು ಅನ್ನೋದು BBMP ಅವ್ರ ಹತ್ರ ನಾವೇ ಫೋನ್ ಮಾಡಿ ನಮ್ಮ ಫುಟ್ಪಾತಲ್ಲಿ ಬೆಳೆಸ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅದನ್ನು ಕಾಪಾಡೋದು ನಮ್ಮ ಧರ್ಮ. ಟ್ರಿಮ್ ಮಾಡಲಿ, ನಾವು ಇದ್ದಾಗ ಟ್ರಿಮ್ ಮಾಡಿಸಿದ್ದೀವಿ. ಈಗ ತೊಂದರೆ ಆಗ್ತಾ ಇರುತ್ತೆ, ಬೆಳಿಲೇಬೇಕು, ಅದೆಲ್ಲ ಒಂದು ಕಡೆ ಮರ ಕೊಂಬೇಕೆ BBMP ಅವರು ಮಾಡ್ತಾರೆ, ಟ್ರಿಮ್ ಮಾಡಲಿ, ನಮ್ದೇನು ಅದ್ರ ಅಭ್ಯಂತರ, ನಾವು ಯಾರೋ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬುಡ ಸಮೇತ ಕಿತ್ತಿರೋದು ಏನಾಗಿದೆ ಅದೆಲ್ಲರಿಗೂ ಆಕ್ರೋಶ ಆಗಿದೆ. ಏನು ಕೇಳಬೇಕಾಗಿತ್ತು, ಈಗ ಅದಕ್ಕೊಂದು ಪ್ರೊಸೀಜರ್ ಇದೆ, ಆಯಿತು ತೆಗೀಲಿ, ಯಾವುದು ಮರ ತೆಗಿಬಾರದು ಅಂತೇನು ಎಲ್ಲೂ ರೂಲ್ ಇಲ್ಲ. ಅದಕ್ಕೆ ಆದಂಥ ಕಾನೂನಿದೆ, ಅದಕ್ಕೆ ಆದಂಥ ನೀವು ಪರ್ಮಿಷನ್ ತಗೊಳ್ಳಿ, ಆರಾಮಾಗಿ ಅದ್ರ ಪರ್ಮಿಷನ್ ಕೊಟ್ಟಿದ ತಕ್ಷಣ ಅವರೇನು ಬೇಡ ಅನ್ನಲ್ಲ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಹಿಂದ್ಗಡೆ ನಮ್ಮ CA ಸೈಟ್ ಹತ್ರ ಒಂದು ಮರ ಇದೆ, ಅಜ್ಜಿ ಕೂದಲು ಬರುತ್ತೆ, ಅದರಿಂದ ನಿಮಗೂ ಗೊತ್ತಿರುತ್ತೆ. ಅದು ಹಿಂದ್ಗಡೆ ಲೇಔಟ್ ಅವ್ರಿಗೆ ತೊಂದರೆ ಆಗ್ತಾಯಿತ್ತು. ಗಾಳಿ ಬಂದಾಗ ಆ ಗಾಳಿ ಆ ಕಡೆ ಹೋಗಿ ಪಕ್ಕದ ಲೇಔಟ್ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಅವರು ನಮಗೆ ತುಂಬ ತೊಂದರೆ ಕೊಟ್ಟರು. ತೊಂದರೆ ಇನ್ ದ ಸೆನ್ಸ್ ನಮಗೆ ಆಸ್ತಮಾ ಪ್ರಾಬ್ಲಮ್ ಇದೆ, ನಾವು ಅದನ್ನು ತೆಗಿಲೇಬೇಕು, ಮರ ಕಡಿಲೇಬೇಕು ಅಂತ ತುಂಬ ತೊಂದರೆ ಕೊಟ್ಟರು. ನಾವು ಅವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಮ್ಮ ರಾಮಕೃಷ್ಣ ಅವರು ಅಧ್ಯಕ್ಷರಿದ್ರು. ಅವಾಗ ಅವ್ರಿಗೆ ನಾವು ಲೆಟ್ರ್ ಕೊಟ್ವಿ, ಈ ಥರ ಇದು ತೊಂದರೆ ಆಗ್ತಾಯಿದೆ, ಮತ್ತು ಮೆಡಿಕಲ್ ರಿಪೋರ್ಟ್ ಸಮೇತ ಅಟ್ಯಾಚ್ ಮಾಡಿಬಿಟ್ಟು ಒಂದು ಲೆಟ್ರ್ ಮಾಡಿದ್ವಿ ಅವ್ರಿಗೆ. ಲೆಟ್ರ್ ಮಾಡಿದಾಗ ಇಲ್ಲ, ಇದರಿಂದ ಏನೂ ತೊಂದರೆ ಆಗೋಲ್ಲ, ನೀವು ಕಾಯಿ ಸ್ಟೇಜಲ್ಲಿ ಇದ್ದಾಗಲೇ ನೀವು ಮಾಡ್ಕೊಳ್ಳಿ ಅಂತೇಳಿ ದೇ ಹ್ಯಾವ್ ರಿಜೆಕ್ಟೆಡ್ ದ ಇದು. ನಾವು ಅದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಆ ಕೆಲಸ ನಾವು ಮಾಡ್ಬೋದಾಗಿತ್ತು. ಇದಕ್ಕೆ ನಾನು ಮಾಹಿತಿ ಹೇಳ್ತಾ ಇರೋದು. ಅದಕ್ಕೆ ಆದಂಥ ಒಂದು ಕಾನೂನಿದೆ. ನಾವು ಲೆಟ್ರ್ ಬರೆದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅವರು ನಿಮಗೆ ಗೊತ್ತು, ಅವ್ರಿಗೆ ಇಷ್ಟ ಇದ್ದರೆ ಕೊಡ್ತಾರೆ, ಅದೇ ಇಷ್ಟ ಇದ್ದರೆ ಕಾನೂನಲ್ಲಿ ಅವಕಾಶ ಇದ್ದರೆ ಕೊಡ್ತಾರೆ, ಅವ್ರೇನು ಇಷ್ಟ ಅಂತಲ್ಲ, ಕಾನೂನಲ್ಲಿ ಅವಕಾಶ ಇದ್ದರೆ ಕೊಡ್ತಾರೆ, ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಇದು ಮಾಡ್ತಾರೆ. ಸೊ ಹಾಗಾಗಿ ನಾನು ಹೇಳೋದು, ಇದು ಮಾಡಿರೋದು ತಪ್ಪು ಅಂತ ಒಪ್ಕೊಳ್ಳಿ, ಆಯಿತಾ? ಅದು ತಪ್ಪಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಅದರ ಪರಿಹಾರಕ್ಕೆ ನಾನು ಹೇಳ್ತೇನೆ, ಕೆಲವು ಗಿಡ ನೆಡಲಿ, ಅದ್ರ ಜೊತೆಗೆ ಅದೇನು ಕಾನೂನು ಕ್ರಮ ಇದೆಯೋ ಅದ್ರ ಪ್ರಕಾರ ಹೋಗಲಿ. ಯಾರು ಮಾಡಿರೋದು ಯಾರು ಮಾಡಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಇಲ್ಲಿ. ಯಾಕೆ ಮಾಡಿದ್ದಾರೆ, ಆ ಇಂಟೆನ್ಷನ್ ಏನಿದೆ, ಬುಡ ಸಮೇತ ಕೇಳೋ ಇಂಟೆನ್ಷನ್ ಏನಿತ್ತು, ಅವಶ್ಯಕತೆ ಇರಲಿಲ್ಲ. ಇಷ್ಟು ಸುಂದರವಾಗಿ 8-10 ವರ್ಷದಿಂದ 2015ರಿಂದ ನಮ್ಮ ಇದು 2005 ಕಟ್ಕೊಂಡು ಸ್ಟಾರ್ಟ್ ಮಾಡಿ 15ರಿಂದ ಇದು ಅಲಾಟ್ಮೆಂಟಿಗೆ ಶುರು ಮಾಡಿ ಇಂತಿಂಥ ದೊಡ್ಡ ದೊಡ್ಡ ಮರಗಳನ್ನ ಹಾಕ್ಕೊಂಡು ಬಂದಿದ್ದಾರೆ. ಈ ಮರಗಳೆಲ್ಲ ಬರೋಕ್ಕೆ ಮಿನಿಮಮ್ 7-8 10 ವರ್ಷ ಬೇಕು. ಸರ್, ಈಗ ದೊಂಬರಾಟದ ಇದು ಉದ್ದೇಶ ಏನಿಲ್ಲ. ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ಅಸೋಸಿಯೇಷನ್ಗೆ ಪೂರ್ಣ ಮಾಹಿತಿ ಇಲ್ಲ. ಅಧ್ಯಕ್ಷರಾಗಲಿ ಸೆಕ್ರೆಟರಿಗಾಗಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅವರೇ ನಾನು ಮಾಲೀಕನಾಗಿರೋದ್ರಿಂದ ಅದ್ರಲ್ಲಿ ಗ್ರೂಪಲ್ಲಿ ಹಾಕಿದ್ದಾರೆ. ನಮ್ಮ ವಿಚಾರದ ಏನೂ ಇಲ್ಲ, ನಾವು ಇದು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಮಾಡೋಕ್ಕೆ. ಅವರು ಓನರ್ಸ್ ಯಾರೋ ಕೆಲವರು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಮಾಡಲಿ, ಓನರ್ಸ್
ಇನಿಷಿಯೇಟಿವ್ ತಗೊಳ್ಳಿ, ಒಳ್ಳೆ ಕೆಲಸ ಮಾಡಲಿ, ನಾವೇನು ಅದ್ರ ಬಗ್ಗೆ ಟ್ರಿಮ್ಮಿಂಗ್ ಮಾಡೋ ಬಗ್ಗೆ ನಾವು ಇಲ್ಲಿವರೆಗೂ ಈಗಲೂ ನಾವೇನು ಅದ್ರ ಬಗ್ಗೆ ಇದಿಲ್ಲ. ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಿಲ್ಲ. ಬುಡ ಸಮೇತ ಕಿತ್ಕೊಂಡು ನೋಡಿ, ನೀವೇ ನೋಡ್ತಾ ಇದ್ದೀರಿ, ಎದುರುಗಡೆ ಇಲ್ಲೇ ಇದೆ. ಅಲ್ಲೆಲ್ಲೂ ನಾವೇನು ಮುಚ್ಚುಮರೆ ಏನಿಲ್ಲ. ಗೊಬ್ಬರ ತರಿಸ್ಲಿ, ಹಾಕ್ಲಿ, ನಾನು ನನ್ನ ಕೈಯಲ್ಲಿ ಶಕ್ತಿ ಆದರೆ ನಾನೊಂದು ಗೊಬ್ಬರ, ಒಂದು ಲೋಡ್ ಗೊಬ್ಬರ ತರಿಸಿ ಹಾಕ್ಸ್ತೀನಿ, ಬೆಳೀಲಿ, ಮರಗಳು ಬೆಳೀಲಿ. ಲಾಸ್ಟು ನಿಮಗೆ ಗೊತ್ತಿರಬೇಕು, ನಮಗೆ ನೀರು ತುಂಬ ಪ್ರಾಬ್ಲಮ್ ಇತ್ತು. 20 ವರ್ಷದಲ್ಲಿ ಇಲ್ದಿರೋ ಪ್ರಾಬ್ಲಮ್ ಬೆಂಗಳೂರಿಗೆ ಬಂದಿತ್ತು. ಅವಾಗ ಎಷ್ಟೊಂದು ಗಿಡಗಳು ಒಣಗೋಗಿದ್ದಾವೆ. ಅವಾಗ ನೀರು ಹಾಕಕ್ಕೆ ನಮ್ಮ ಹತ್ರ ನೀರಿಲ್ಲ, ಟ್ಯಾಂಕರ್ ನೀರು ನಮಗೆ, ನಾವು ಸ್ನಾನ ಮಾಡೋಕ್ಕೆ ನೀರಿಲ್ಲ, ಗಿಡಗಳು ಒಣಗೋಗಿದ್ದಾವೆ, ಇಲ್ಲ ಅನ್ನಲಿಲ್ಲ. ನಮ್ಗೆ ಅದು ಬೇಜಾರಿದೆ. ಈಗ ಅವ್ರನ್ನೇನಾದ್ರು ಸಂಪರ್ಕ ಮಾಡಿ ಕೇಳಿದ್ರೆ ಯಾಕೆ ತೆಗೆದಿದ್ದೀರಿ ಸರ್? ಅವ್ರು ಕೇಳಿದ್ರೆ ಅದು ಪ್ರಾಬ್ಲಮ್ ಇತ್ತು, ಇದು ಪ್ರಾಬ್ಲಮ್ ಇತ್ತು ಅಂತಾರೆ. ಅದು ಪ್ರಾಬ್ಲಮ್ ಇದ್ರೆ ಅಲ್ಲಲ್ಲ, ಮೀಟಿಂಗಲ್ಲಿ ಕೇಳಿದ್ದೀನಿ, ಅವ್ರು ಕೊಟ್ಟಿರೋ ರೀಸನ್ ಇದೆ. ನನ್ನ ಮಗ ಅಲ್ಲಿ ಆಟ ಆಡ್ತಿರ್ತಾನೆ, ತಲೆ ಮೇಲೆ ಬಿದ್ದರೆ ನೀನು ಜವಾಬ್ದಾರಿ ತಗೊಂತೀಯ. ಅವ್ರು ಜನ್ಮ ಕೊಟ್ಮೇಲೆ ಅವ್ರ ಮಕ್ಳು ಜವಾಬ್ದಾರಿ ಅವರೇ ತಗೋಬೇಕು. ಯಾಕಂದರೆ ಇಲ್ಲೆಲ್ಲ ರೋಡಲ್ಲಿ ಆಟ ಆಡೋಕ್ಕೆ ಬಿಡಬಾರ್ದು. ಅದಕ್ಕೆ ಅಂತ ಒಂದು ಜಾಗ ಇದೆ. ಆಮೇಲೆ ಅಪಾರ್ಟ್ಮೆಂಟಲ್ಲಿ ಬರೋಕ್ಕೆ ಮುಂಚೆನೇ ಅವ್ರಿಗೆ ತಿಳಿದಿರುತ್ತೆ ಇದಕ್ಕೆ ಎಲ್ಲೆಲ್ಲಿ ಆಟದ ಜಾಗ ಇದೆ, ಎಲ್ಲೆಲ್ಲಿ ಆಟ ಆಡೋಕ್ಕೆ ಜಾಗ ಇಲ್ಲ, ಅದೆಲ್ಲ ನೋಡ್ಕೊಂಡಿರ್ತಾರೆ. ಸೊ ಅವ್ರ ಮಕ್ಕಳ ಜವಾಬ್ದಾರಿ ಅವರೇ ತೊಗೊಳ್ಬೇಕು ಅನ್ನೋದು ಎಷ್ಟು ಸತ್ಯನೋ ಅದು ಬೇರೆ ಇನ್ಯಾರು ಅದನ್ನು ಅವ್ರಿಗೆ ಗಮನಿಸೋಕ್ಕಾಗೋದಿಲ್ಲ. ಅವರೇ ತೊಗೊಳ್ಬೇಕು ಜವಾಬ್ದಾರಿ. ಈ ಯಾವುದು ಬಿದ್ದರೂ 100 ವರ್ಷ ಬೆಳೆಯುತ್ತೆ ಸರ್. ಅದು ಇವತ್ತು ನಾಳೆ ಬೀಳ ಅಂತ ಮರ ಅಲ್ಲ ಅದು. ಅದಕ್ಕೆ 100 ವರ್ಷದ ಮೇಲೆ ಬೆಳೆಯುತ್ತೆ ಅದು. ಅದು ನೋಡಿ, ಅದು ಬೇರೆ ಎಷ್ಟು ಬಂದಿದೆ, ಅದು ಜಾಸ್ತಿ ಯಾವುದೋ ಫೌಂಡೇಶನ್ಗೆ ಯಾವುದೂ ಎಫೆಕ್ಟ್ ಆಗಲ್ಲ. ಅದು ಅಲ್ಲಿಗೆ ಅಷ್ಟಕ್ಕೆ ಇರುತ್ತೆ. ಅದು ಅಂಥ ಮರ ಕಟ್ ಮಾಡಿದರೆ ಎಷ್ಟು ನೆರಳಿತ್ತು ನಮಗೆ. ಅಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ಎಲ್ಲದು ಭಾಳಷ್ಟು ನೆರಳಿತ್ತು ನಮಗೆ, ಒಳ್ಳೆ ಆಕ್ಸಿಜನ್ ಸಿಗೋದು ನಮಗೆ. ಅಂಥ ದೊಡ್ಡ ಮರನ ಅವ್ರು ಕಟ್ ಮಾಡಿದ್ದಾರೆ ಇಲ್ಲಿ. ಅದು ಮೇಯ್ನ್ ತಪ್ಪು. ಅದು ಬೇಕೆ ಯಾವುದೋ ಅಲ್ಲಿ ರೆಂಬೆ ಕೊಂಬೆ ಕಟ್ ಮಾಡಿದರೆ ಓಕೆ, ನಾವು ಅದಕ್ಕೆ ಒಪ್ಕೋತೀವಿ. ಅಂಥ ಒಳ್ಳೆ ಇದನ್ನ ಬೇರೆ ಜಾಸ್ತಿನೂ ಹೋಗಲ್ಲ ಅದು. ಅಂತ ಇದು ಯಾವುದೂ ಫೌಂಡೇಶನ್ಗೆ ಯಾವುದೂ ಎಫೆಕ್ಟ್ ಆಗಲ್ಲ. ಇದು ಕಂಪ್ಲೇಂಟ್ ಆಗಿದೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಆಗಿದೆ, ಇವಾಗ ಕಂಪ್ಲೇಂಟ್ ಆಗಿದೆ. ಅಫಿಷಿಯಲ್ಸ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದೇನು ಕಾನೂನು ಕ್ರಮ ಆಗುತ್ತೋ ಅದಾಗಲಿ. ನಾವು ಅದ್ರದ್ದು ಇಲ್ಲ ಸರ್. ಈಗ ನಾನು ಕಂಪ್ಲೇಂಟ್ ಕೊಟ್ಟೆ, ಮರ ವಾಪಸ್ ಬರುತ್ತಾ? ಯಾವ ಮರನೂ ಬರಲ್ಲ. ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾವು ನಮ್ಮ ಇದು ಯಾರೋ ಹೊರಗಡೆ ಅವರದಲ್ಲ, ಮಾಲೀಕರ ವಿರುದ್ಧ ಆಗೋದು ಬೇಡ. ಪರಿಸರ ಮನುಷ್ಯನ ವಿರುದ್ಧ ಆಗ್ತಾ ಇರೋದು. ಮಾಲೀಕರ ವಿರುದ್ಧ ಮಾಡ್ಕೊಂಡು ನಾವೇನು ಮಾಡೋದು? ನನಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ನಾವು ಯಾರನ್ನು ಕಟ್ಕೊಂಡು ಏನೋ ಅವಶ್ಯಕ. ನಾವು ಈಗ ಕೇಳೋದಿಷ್ಟೇ, ನೀವು ಟ್ರಿಮ್ ಮಾಡಿ, ಗಾಡಿ ಓಡಾಡೋಕೆ ಅನುಕೂಲ ಮಾಡಿ, ಮಕ್ಕಳನ್ನ ಆಟ ಆಡೋಕೆ ಅನುಕೂಲ ಮಾಡಿ, ಇಲ್ಲೆಲ್ಲ ಟ್ರಿಮ್ ಮಾಡ್ಕೊಂಡು ಆರಾಮಾಗಿ ನೀವು ಮಾಡ್ಕೊಂಡಿರಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಅದರ ಅಸೋಸಿಯೇಷನ್ನ ಕನ್ಸಿಡರ್ ಮಾಡಿ, ಅಧ್ಯಕ್ಷರು, ಸೆಕ್ರೆಟರಿ, ಒಂದು ಪದಾಧಿಕಾರಿಗಳು ಜನಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಮಾಡಿ. ನಮ್ದೇನು ಅದರಲ್ಲಿ ಝೀರೋ ಇದು ಏನೂ ತೊಂದರೆ ಇಲ್ಲ. ಆದರೆ ನೀವು ಏಕಾಏಕಿ ಯಾರ್ದು ಏನು ಇದಿಲ್ಲದೆ ನಿಮಗೆ ಬೇಕಾಬಿಟ್ಟಿಯಾಗಿ ಬಂದು ಯಾರ್ದೋ ಇದು ಮಾಡ್ಕೊಂಡು, ಇವಾಗ ಆದಾಗ ಅಸೋಸಿಯೇಷನ್ ಹೆಸರು ಹೇಳ್ಕೊಂಡು ಏನೋ ಹೆಚ್ಚು ಕಮ್ಮಿ ಆದಾಗ ಅಸೋಸಿಯೇಷನ್ ಬೇಕು, ಡಿಸಿಷನ್ ತಗೋಬೇಕಾದ್ರೆ ಅಸೋಸಿಯೇಷನ್ ಬೇಡ ಅನ್ನೋದು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾವು ಯಾರ ವಿರುದ್ಧನೂ ಅಲ್ಲ, ನಾವು ಪರಿಸರ ಹಾಳು ಮಾಡೋರ ವಿರುದ್ಧ ಅಷ್ಟೇ. ಯಾರು ಪರ್ಸನಲ್ ಆಗಿ ದರ್ ಇಸ್ ನೋ, ನಮ್ಗೆ ಯಾವುದೂ ಇಲ್ಲ. ನಾವು ಪರಿಸರ ಬುಡ ಸಮೇತ ಎತ್ತಿದ್ದಾರೆ, ಅದನ್ನು ನಾವು ರೈಸ್ ಮಾಡಿದ್ದೀವಿ. ಅದು 100 ಜನ ವಿರೋಧ ಮಾಡಲಿ, ನಾನಂತೂ ಅದು ಮಾಡಿರೋದು ತಪ್ಪು ಅಂತಲೇ ಹೇಳ್ತೀನಿ ಹೊರತು ನಾವು ಯಾವುದೋ ಅದನ್ನು ಸಮರ್ಥಿಸ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ಹೆಸರು ಅಶ್ವಿನಿ ಅಂತ. ಈ ಬಿದ್ರಿಂದು ಆ್ಯಕ್ಚುಲಿ ವರ್ಲ್ಡ್ ಬ್ಯಾಂಬೂ ಡೇ ಅಂತ ಎವ್ರಿ ಇಯರ್ 18 ಸೆಪ್ಟೆಂಬರ್ಗೆ ಮಾಡ್ತಾರೆ. ಈ ಯಾವುದೇ ಒಂದು ಸೆಲೆಬ್ರೇಟ್, ಟೀಚರ್ಸ್ ಡೇ ಇರಲಿ, ಇಲ್ಲಾಂದರೆ ದೀಪಾವಳಿ ಇರಲಿ, ಯಾವುದೇ ಫೆಸ್ಟಿವಲ್ ಇರಲಿ, ಅದಕ್ಕೊಂದು ದಿನ ಕೊಟ್ಟಿರ್ತಾರೆ, ಅದ್ರ ಮಹತ್ವ ಇರುತ್ತೆ. ಹಾಗೇ ವರ್ಲ್ಡ್ ಬ್ಯಾಂಬೂ ಡೇ ಅಂತ ಎವ್ರಿ ಇಯರ್ 18 ಸೆಪ್ಟೆಂಬರ್ ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ. ಆಮೇಲೆ ಈ ಬ್ಯಾಂಗ್ಳೂರು IWST, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಆ್ಯಂಡ್ ಸೈನ್ಸ್ ಟೆಕ್ನಾಲಜಿನಲ್ಲಿ ಅವರು ಕೂಡ ಪ್ರತಿ ವರ್ಷ ರೈತರನ್ನ ಕರೆಸಿ, ಇಲ್ಲಾಂದರೆ ನಮ್ಮಂಥ ಸ್ಟೂಡೆಂಟ್ಸ್ಗಳಾಗಲಿ, ಎಷ್ಟೊಂದು ಜನ ಬಯೋಟೆಕ್ನಾಲಜಿನಲ್ಲಿರೋರು, ಅಗ್ರಿಕಲ್ಚರ್ನಲ್ಲಿರೋರು ಕರೆಸ್ಬಿಟ್ಟು ಟ್ರೈನಿಂಗ್ ಕೊಡಿಸೋದಕ್ಕೆ ಹೆಂಗೆ ಬೆಳೆಸಬೇಕು, ಏನು ಮಾಡೋದು ಅಂತ ಎಲ್ಲ ಹೇಳ್ತಾರೆ. ಸೊ ಬ್ಯಾಂಬೂದು ಎಸ್ಪೆಷಲಿ ಏನಾಗುತ್ತೆ ಅಂದರೆ ಅದಕ್ಕೆ ಆಳ ಹೋಗೋದೇ ಒಂದು ಮ್ಯಾಕ್ಸಿಮಮ್ 2 ಫೀಟು. ಅದ್ರಲ್ಲಿ 1000 ವೆರೈಟಿ ಇದೆ. ಇಟ್ಸ್ ಒನ್ ಆಫ್ ದ ಎಕೋ ಫ್ರೆಂಡ್ಲಿ. ಸುಮಾರು ಗಿಡಗಳ ಥರ ಇದ್ರದ್ದು ಒಂದು ಮಹತ್ವ ಇದೆ. ಅದನ್ನು ಬುಡದಿಂದ ಕಟ್ ಮಾಡೋದು ನನಗೂ ಅನಿಸುತ್ತೆ. ಅದೇನು ಅವ್ರು ಅಸೋಸಿಯೇಷನಿಂದ ಮಾಡಲಿ, ಯಾರೇ ಮಾಡಲಿ, ರೂಟ್ ಸಮೇತ ತೆಗಿಬಾರ್ದಂತಿತ್ತು. ಟ್ರಿಮ್ ಮಾಡಲಿ, ಸುಮಾರು ಜನ ಹೇಳ್ದಂಗೆ ಟ್ರಿಮ್ ಮಾಡ್ಬೋದಿತ್ತು. ಮಕ್ಕಳು ಕಷ್ಟ ಆಗುತ್ತಂದ್ರೆ, ಇಲ್ಲ ಮನೆಯಲ್ಲಿ, ಈಗ ನಮ್ಮ ಮನೆಯಲ್ಲೇ ನಾನು ಗ್ರಾಸ್ ಬ್ಯಾಂಬು ಅಂತ ಅದೊಂದು ವೆರೈಟಿ ಇದೆ ಸರ್, ಅದನ್ನು ಬೆಳೆಸಿದ್ದೀನಿ. ಯಾಕಂದರೆ ಅದ್ರದ್ದು ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಿದೆ. ಬೆಳೆಸೋಕ್ಕೆ ಇವಾಗ ತಂದೆ ತಾಯಿಗಳು ಎಲ್ಲರ ಹತ್ರ ಮಕ್ಕಳು ಇರ್ತಾರೆ, ದೊಡ್ಡವ್ರನ್ನೂ ಇರ್ತಾರೆ. ಒಂದು ಮಗುನ ಹುಟ್ಟಿಸಿ ಬೆಳೆಸೋಕ್ಕೆ ಒಂದು 18 ಇಯರ್ಸ್, ಆ್ಯಸ್ ಎನ್ ಅಡಲ್ಟ್ ಮಾಡೋಕ್ಕೆ 18 ಇಯರ್ಸ್ ತಗೊಳುತ್ತೆ. ಬಟ್ ಅದೇ 18 ಇಯರ್ಸ್ ನಾನು ಹೋಗ್ಬಿಟ್ಟು ವೀಲಿಂಗ್ ಮಾಡಿಬಿಟ್ಟು ನಾನು ಆಕ್ಸಿಡೆಂಟ್ ಆಗಿಬಿಟ್ನಂದರೆ ಐ ಆಮ್ ಡನ್. ಸೊ 18 ಇಯರ್ಸ್ ಎಫರ್ಟ್ನ ಕಟ್ ಮಾಡೋಕ್ಕೆ ಜಾಸ್ತಿ ಹೊತ್ತಾಗಲ್ಲ. ಹಾಗೇನೆ ಇದು ಕೂಡ ಒಂದು 5 ಇಯರ್ಸ್ ತೊಗೊಳುತ್ತೆ ಬ್ಯಾಂಬೂ ಕೂಡ. ಅದನ್ನು ಆಮೇಲೆ ಅದ್ರ ಕಲ್ಟಿವೇಷನ್ ಪ್ರಾಫಿಟ್ ವೈಸ್ ನೋಡೋಕೆ ಹೋಯ್ತಾ ಎಕೋ ಫ್ರೆಂಡ್ಲಿ. ಇನ್ಫ್ಯಾಕ್ಟ್ ಎಷ್ಟೊಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ಸ್ಟೀಲ್ ಬದಲು ಸ್ಟ್ರಕ್ಚರ್ ಮಾಡೋಕ್ಕೆ ಬ್ಯಾಂಬೂನ ಯೂಸ್ ಮಾಡ್ತಿದ್ದಾರೆ. ಜಸ್ಟ್ ಬಿಕಾಸ್ ಒಂದು ಸ್ವಲ್ಪ ಎನ್ವಿರಾನ್ಮೆಂಟ್ ಸೇವ್ ಮಾಡೋಣ. ಈ ಇಂಡಿಯಾನಲ್ಲಿ ಅಷ್ಟೇ ಅಲ್ಲ, ಚೈನಾ ಆಗಲಿ, ಥೈವಾನಲ್ಲಾಗಲಿ ಎಲ್ಲ ಕಡೆ ಈ ಥರದ್ದು ಸ್ವಲ್ಪ ಸ್ಪ್ರೆಡ್ ಮಾಡ್ತಿದ್ದಾರೆ. ಯಾಕಂದರೆ ಮಹತ್ವ ಗೊತ್ತಿಲ್ಲ ಅಂತ. ಈಗ ನಮಗೆ ಈ ಥರದ್ದು ಗೊತ್ತಿದೆ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ.
ಬೇರೆಯವ್ರಿಗೂ ಗೊತ್ತಿರುತ್ತೆ ಇಲ್ಲ ಅಂತೆಲ್ಲ, ಬಟ್ ಅವ್ರಿಗೆ ಟೈಮ್ ಅನುಕೂಲ ಆಗಲ್ಲ. ಇವಾಗ ಅಸೋಸಿಯೇಷನ್ ಕೂಡ ಸುಮಾರು ಜನ ಅವ್ರಿಗೂ ಇಂಪಾರ್ಟೆನ್ಸ್ ಗೊತ್ತಿರುತ್ತೆ, ಬಟ್ ಏನೋ ಒಂದು ಕಾರಣದಿಂದ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ, ಸರಿ ಹೋಗುತ್ತೆ. ಬಟ್ ಯಾವುದೊಂದು ರೂಟಿಂದ ತೆಗೆಯೋದು ಬೇಡ. ಈಗ ಇದಷ್ಟೇ ಅಲ್ಲ, ಬೇರೆ ಪ್ಲ್ಯಾಂಟ್ಸ್ನೂ ಆಗಲಿ. ಯಾಕೆಂದ್ರೆ ತೆಗಿತಂದ್ರೆ ಇವ್ರು ಹೇಳ್ದಂಗೆ ಕಟ್ ಮಾಡಿದ್ರು, ಬಟ್ ಇನ್ನು ಬೆಳೆಸೋಕ್ಕೆ ಇನ್ನೂ 5 ವರ್ಷ ಬೇಕು. 5 ವರ್ಷ ಆದಮೇಲೆ ಅದನ್ನು ನಾವು ಈಗ 5 ವರ್ಷದ ಎಲ್ಲಿ ತಂದಿಡೋದು? ಹಾಗೆಯೇ ಸುಮಾರು ಇಂಪ್ಲಾಂಟ್ ಮಾಡೋ ಹೈಬ್ರಿಡ್ ಪ್ಲ್ಯಾಂಟ್ಸು ಇದೆ. ಒಂದು ಕಡೆ ಬೆಳೆಸ್ತಾರೆ, ಅದು ವಿತ್ ರೂಟ್ ತಂದು ಹಾಕ್ತಾರೆ, ಅದನ್ನು ಮಾಡ್ಬೋದು. ಬಟ್ ಇವಾಗ ಆಲ್ರೆಡಿ ನಮ್ಮ ಹತ್ರ ನೇಚರ್ ಇದೆ, ಚೆನ್ನಾಗಿರೋದಿದೆ, ಅದನ್ನು ಕೆಡಿಸ್ಬಾರ್ದಾಗಿತ್ತು ಅಂತ ಅಷ್ಟೇ. ವಾರ ಮತ್ತು ಗೌರಿ ಗಣೇಶ ಹಬ್ಬ ಇದೆ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಇಡೀ ರಾಜ್ಯ ಜನತೆಗೆ, ವಿಶೇಷವಾಗಿ ಯಶವಂತಪುರ ಕ್ಷೇತ್ರದ ಜನತೆಗೆ ಶುಭಾಶಯನ ಕೋರಲಿಕ್ಕೆ ನಾನು ಬಯಸ್ತೇನೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರ ಒಂದು ಸಹಾಯದಿಂದ ಇಡೀ ಕ್ಷೇತ್ರ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಅದೇ ರೀತಿ ಸದಾ ಅವ್ರಿಗೆ ಯಾವ ಮೇಲೆ ನಿಮ್ಮೆಲ್ಲರೂ ಸಹಕಾರ ಆಶೀರ್ವಾದ ಇರಲಿ ಅಂತ ಶುಭವನ್ನು ಕೋರಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಾಡಿನ ಜನತೆಗೆ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಆ ಗಣಪತಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ, ಜೊತೆಗೆ ಆರೋಗ್ಯ ಕೊಡಲಿ ಅಂತ ಎಲ್ಲರನ್ನು ಪ್ರಾಪ್ಸ್ತಾ, ಎಲ್ಲರೂ ಕೂಡ ಈ ಸಲ ಗಣಪತಿ ಹಬ್ಬ ಏನು ಮಾಡ್ತಾ ಇದ್ದೀರಾ, ಯಾವುದೇ ಥರ ಪ್ರಕೃತಿಗೆ ಒಂದು ಹಾನಿ ಆಗದೇ ಇರೋ ರೀತಿ POP ಗಣಪತಿನ ಉಪಯೋಗಿಸ್ದೆ ಒಂದು ಮಣ್ಣಿನ ಗಣಪತಿ ಉಪಯೋಗಿಸೋ ಮುಖಾಂತರ ಒಂದು ಎನ್ವಿರಾನ್ಮೆಂಟ್ ಕೂಡ ಕಾಪಾಡೋ ಮುಖಾಂತರ ಈ ಸಲ ಎಲ್ಲರೂ ಕೂಡ ಒಂದು ಗಣಪತಿ ಹಬ್ಬನ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರ ಹೇಳಿಕೆಗಳನ್ನು ಕೂಡ ನೀವು ಗಮನಿಸಿದ್ದೀರಿ. ಆ ಮರಗಳನ್ನು ಗಿಡಗಳಾದರೆ ಇನ್ನೊಂದು ಗಿಡ ತಂದು ಹಾಕಬಹುದು. ಮರಗಳನ್ನೇ ಸಂಪೂರ್ಣವಾಗಿ ಮಾರಣ ಹೋಮ ಮಾಡಿದ್ದಾರಲ್ಲ, ನಿಮಗೊಂದಷ್ಟು ಮನುಷ್ಯತ್ವವಿಲ್ಲವೇ, ಒಂದಷ್ಟು ನಾಚಿಕೆಯಾಗುವುದಿಲ್ಲವೇ ಅನ್ನುವ ಶಬ್ದಕ್ಕಿಂತ ಬಹುದೊಡ್ಡ ಶಬ್ದ ಇದ್ದರೆ ಅದನ್ನು ಕೇಳಬಹುದೇನೋ ನಾವು. ಏನಾಗಿತ್ತು ನಿಮಗೆ? ಯಾವುದೋ ಒಂದು ಮರದಿಂದ ತೊಂದರೆ ಆಗತ್ತೆ ಅಂದರೆ ಆ ಮರ ತೆಗೆಯಲಿಕ್ಕೂ ಕೂಡ ಅನುಮತಿಯನ್ನು ಪಡೆದು ತೆಗೆಯಬೇಕು. ಇವತ್ತು ಉದಾಹರಣೆಗೆ ಕೆಂಗೇರಿ ಉಪನಗರದ ಕಡೆಯ ಬಸ್ ನಿಲ್ದಾಣದ ಬಳಿ ಇರುವಂತಹ ಮರದಿಂದ ಆಗುತ್ತಿರುವಂತಹ ತೊಂದರೆ ಅಲ್ಲೇ ಇರುವಂತಹ ಭಾರತೀಯ ಜನತಾ ಪಕ್ಷದ ಕಟ್ಟಾಳುಗಳಿಗೂ ಕೂಡ ತೆಗೆಸ್ಲಿಕ್ಕೆ ಆಗ್ತಾ ಇಲ್ಲ. ಅನಧಿಕೃತವಾಗಿ ತೆಗೆಸಿದ್ರು ಯಾರೂ ಕೂಡ ಕಂಪ್ಲೇಂಟ್ ಮಾಡೋದಿಲ್ಲ ಅನ್ನುವಂತಿದ್ರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹಾಗೆಯೇ ಇದೆ. ಇನ್ನು ಈ ರೀತಿ ಒಳಗೆ ಇರುವಂಥ 10 ಮರಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ, ಪರ್ಮಿಷನ್ ಕೊಟ್ಟರು ತೆಗೆಸಿಲ್ಲ ಅನ್ನುವ ಸಂದರ್ಭದೊಳಗೆ ಯಾವುದೇ ಅನುಮತಿಯನ್ನು ಪಡೆಯದೆ ಗೆದ್ದ ಕೆಲವೇ ತಿಂಗಳುಗಳಿಗೆ JCBಯನ್ನು ತಂದು ಇಡೀ ಎಲ್ಲ ಮರಗಳನ್ನು ಸಂಪೂರ್ಣ ಮಾರಣ ಹೋಮವನ್ನು ಮಾಡಿ ಕೆಕ್ಕರಿಸಿ ನೋಡುವುದಾದರೆ ನಿಮ್ಮನ್ನು ಯಾವುದಕ್ಕೆ ಹೋಲಿಸಬೇಕು ಅನ್ನುವಂಥದ್ದನ್ನು ಈಶ್ವರ್ ಖಂಡ್ರೆಯವರೇ ತೀರ್ಮಾನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಅದರಲ್ಲೂ ಬಹುಮುಖ್ಯವಾಗಿ ಬಿದಿರಿನ ಮರಗಳನ್ನು ತೆಗೆದಿದ್ದಾರೆ, ಅಡಿಕೆಯ ಮರವನ್ನು ತೆಗೆದಿದ್ದಾರೆ. ಈ ಹಿಂದಿನವರು ಅಡಿಕೆ ಮರ ಅಂತ ಹಿಂದಿನವರು ಯಾರೋ ಒಬ್ಬರು ಅಡಿಕೆ ಮರ ಹಾಕಿದ್ರಂತೆ, ಒಬ್ಬರು ತೆಂಗಿನ ಮರ ಹಾಕಿದ್ರಂತೆ, ಬಾಳೆ ಮರ ಹಾಕಿದ್ರಂತೆ. ಇಬ್ಬರಿಗೂ ಡಿಸ್ಪ್ಯೂಟ್ ಬಂತಂತೆ. ಇವ್ರು ಬಾಳೆ ಮರ ಇವ್ರು ಕಟ್ ಮಾಡಿದ್ರಂತೆ, ಅಡಿಕೆ ಮರ ಅವ್ರು ಕಟ್ ಮಾಡಿದ್ರಂತೆ. ಏನ್ರಿ ಇದು? ಹಾಗಾದರೆ ಅಪಾರ್ಟ್ಮೆಂಟ್ಸ್ನಲ್ಲಿ ಇರುವಂಥ ಮನೆಗಳ ಮಧ್ಯದ ಗೋಡೆ ನಮಗೆ ತೊಂದರೆ ಆಗತ್ತೆ ಅಂತ ಒಡೆದು ಬಿಸಾಕ್ಬಿಡಿ. ಬೇಸ್ಮೆಂಟಲ್ಲಿರ್ತಕ್ಕಂಥ ತೊಂದರೆ ಆಗತ್ತೆ ಅಂತ ಇಡೀ ಬೇಸ್ಮೆಂಟಿನ ಪಿಲ್ಲರ್ಗಳನ್ನೇ ಒಡೆದು ಹಾಕ್ಬಿಡಿ. ಈ ಸ್ಥಿತಿಗೆ ಹೋಗುವುದಿಲ್ಲ ಅನ್ನುವುದು ಗ್ಯಾರಂಟಿಯಾ ಅನ್ನುವಂಥ ಮಾತುಗಳನ್ನು ಕೇಳ್ತಾ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಧರಯ್ಯನವರಿರ್ಬೋದು, ಆಂಜನೇಯ ಬುಳ್ಳ ಇರ್ಬೋದು, ಯಾರೇ ಇರಲಿ, ಅಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕೇ ವಿನಃ ಅಧಿಕಾರವಿದೆ ಎನ್ನುವಂಥ ಅಹಂನಲ್ಲಿ ಅಧಿಕಾರವಿದೆ ಎನ್ನುವಂತಹ ದೃಷ್ಟಿಕೋನದಿಂದ ಅಥವಾ ಶಿಫಾರಸ್ಸಿದೆ, ಇನ್ಫ್ಲೂಯೆನ್ಸ್ ಇದೆ, ನಾನವರ ಬಂಧು ಅಂಥೇಳಿ ಮರಗಳ ಮಾರಣ ಹೋಮ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧಗಳಲ್ಲಿ ಒಂದು ಅನ್ನುವಂಥ ಮಾತನ್ನು ಹೇಳ್ತಾ, ಈಶ್ವರ್ ಖಂಡ್ರೆಯವರು ಇದನ್ನು ಗಮನಿಸಬೇಕು. ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮವನ್ನು ನಿಮ್ಮ ಬಂಧುವಾದರೂ ಪರವಾಗಿಲ್ಲ, ಬಳಗವಾದರೂ ಪರವಾಗಿಲ್ಲ ಕೈಗೊಳ್ಳುತ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ DFO ಅವರಾಗಲಿ ಯಾರೇ ಆಗಲಿ ಯಾವುದೇ ಶಿಫಾರಸ್ಸಿಗೆ ತಲೆಬಾಗದೆ ಅದರಲ್ಲಿರುವಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.